सुखामणी जन्म आल्याचे सार्थक विठ्ठलाची एक देखनिया ಯಾವಾಗ ಪರಮಾತ್ಮನ ಪಾದ ಆ ಯಮುನಾ ನದಿಗೆ ಮುಟ್ತಿ ಆ ಯಮುನಾ ನದಿ ಸರ್ರ ದಾರಿ ಕೊಡ್ಜತ್ ನೋಡ್ರಿ ತುಂಬಿ ಹರಿದಿರ್ತಕ್ಕಂಥ ಸಮುದ್ರ ಏನ್ ಹಿಂಗ್ ದಾರಿ ಬಿಡ್ತಿ ವಸುದೇವ ಗುರುಗಳು ತಗೊಂಡು ಹೋದ್ರು ಆ ಗೋಕುಲದೊಳಗೆ ಏನಾಗಿತ್ತು ನಂದಾಜಾಗರಾರ ನಂದನ ಮನೆಯಾಗ ಹೆಣ್ಣು ಕೂಸು ಪ್ರಸವ ಹುಟ್ಟಿತ್ತು ಆ ಹೆಣ್ಣು ಕೂಸಿನ ತಗೊಂಡ್ರೆ ಈ ಗಂಡು ಕೂಸಿನ ಅಲ್ಲಿ ಹಾಕಿದ್ರು ಪರಮಾತ್ಮನ ಹಾಕಿ ಹೊಳ್ಳಿ ತಗೊಂಡ್ ಬಂದ್ ಏನಪ್ಪಾ ಅಂದ್ರ ಹೊಳ್ಳಿ ಆ ಕಾರಾಗರದೊಳಗೆ ಹೋದ್ರು ಆ ಕೂಸು ಏನ್ ಮಾಡ್ತು ಒದರ್ತಾವ ಯಾವಾಗ ಟ್ಯಾ ಅಂತು ಎಲ್ಲಾ ರಾಕ್ಷಸರು ಎದ್ದು ಬಿಟ್ರು ನೋಡ್ರಿ ಹೌದಾ ಎಲ್ಲಾ ರಾಕ್ಷಸರು ಎದ್ರು ಮಹಾರಾಜ್ ಗಾತ ಹೊತ್ತು ಎಂಟನೇ ಕೂಸ ಅವತಾರಕ್ಕೆ ಬಂದೈತಿ ಹುಟ್ಟೈತಿ ಅಂದಾಗ ಕಂಸ ಮಹಾರಾಜ ಬಂದ ಕದ್ಲ ಮಾಡಬೇಡ್ರಿ ಹುಡುಗರ್ಯ ಇವು ಹುಡುಗರು ಸುಮ್ ಕುಂದ್ರ ಇವು ಜ್ವರ ಬಂದಾಗ ಅಟ್ಟ ಸುಮ್ ಕೂರ್ತಾ ಇವು ಮಂಗ್ಯಾನ ಕಂಪನಿ ಇವು ಒಂದು ಹೇಳ್ತೀನಿ ದೃಷ್ಟಾಂತ ನಿಮಗ ಒಂದು ಬೋಟ್ನ್ಯಾಗ ಹಡಗನ್ಯಾಗ ಹೊಂಟಿದ್ರಂತ್ರಿ ಆ ಹಡಗದಾಗ ಯಾರ್ಯಾರಿದ್ರ ಏಯ್ ಕುಂದ್ರ ನಿಮ್ದ ಹೇಳಕತ್ತಾನ ಈಗ ಆ ಯಾವ ಹಡಗನ್ಯಾಗ ಅಲ್ಲಿ ಯಾರ್ಯಾರಿದ್ರಪ್ಪ ಅಂದ್ರ ಹಾವು ಆಡ್ಸಾವ ಮತ್ತು ಮಂಗ್ಯಾನ ಆಡ್ಸಾವ ಇದ್ರಂತ ಅವ್ರಿಬ್ರು ಕೂಡುವಂಗಿಲ್ರಿ ಅವ್ರಿಬ್ರು ಕೂಡಿದ್ರ ಅಂದ್ರೆ ಏನಾರ ಲೋಕಲ ಯಾಕತ್ತ ಅನ್ನೋದು ಅಟ್ಟ ಹಡಗನ್ಯಾಗವೆ ಮತ್ತು ಬಸ್ನ್ಯಾಗೂ ಅನಾಹುತ ಮಾಡ್ತಾರ ಅವ್ರು ಏನು ಹುಡುಗ ಒಬ್ಬ ಹಿರಿ ಮನುಷ್ಯ ಇಂಥ ಮುತ್ಯನಂತವ ಬೀಡಿ ಸೇದಾಕತ್ತಿದ್ದವ ಬೀಡಿ ಸೇದಿ ಅವ ಮಾರ ನೀರಾಗರ ಹೋಗಿಬೇಕೆಲ್ಲ ಸೇದಿದಿಂದ ಅಲ್ಲೇ ಇಟ್ಟವ ಇದ್ರಾಗ ಹಡಗದಾಗ ಇಂಥ ಹುಡುಗ ತಗೊಂಡ ಬೀಡಿ ಇನ್ನೂ ಆರಿದ್ದಿಲ್ಲ ಅದು ಮಂಗ್ಯಾನ ಮಕ್ಕಳಿಗೆ ಹಚ್ಚಿ ಬಿಡ್ತಾವ ಅದು ಮಂಗ್ಯ ಟನ್ ಅಂತೇಳಿ ಹೆಚ್ಚು ಹೋಗಿ ಕೂತ್ಯಾವ ಹಾವಿನ ಬುಟ್ಟಿ ಮ್ಯಾಗ ಕೂತ್ಯಾವ ಹಾವಿನ ಬುಟ್ಟಿ ಮ್ಯಾಗ ಕುಂದ್ರ ಹಾವುಗಾರ ಅಂದ ಅಯ್ಯೋ ಗಾತಾತೋ ಬಾಬಾ ಅಂದವ್ ಏನು ಹಾವಿನ ಬುಟ್ಟಿ ಮ್ಯಾಗಿನ ಸರಿತಿ ಬಸ್ ಅಂತ ಹಾವು ಎತ್ಬಿಡ್ತು ಇದು ಹಡಗು ಅಯ್ಯೋ ಮತ್ತೆ ಹೆಣ್ಮಕ್ಳು ಮೊದಲ ಭಾಳ ಹಾವ ಇವು ಅವ್ರೇನ ಮತ್ತ ಬೇಕಾದಂತ ಗಂಡ ಬೆರೆಸಿರ್ಲಿ ಅವಂಗ ಅನ್ಸೋದಿಲ್ಲ ಅವ್ರು ಕಾತ್ಬಿಡ್ತಾರ ಅನ್ಸ್ತಾರ ನೋಡ್ರಿ ಅವ್ನು ಬೇಕಾದಂತ ಮೀಸಿ ಬೈಲಿ ಅವ್ನು ಕ್ವಾರಿ ಮೀಸಿ ನೋಡಿ ಹೇಳಿ ನಿನ್ ಮೀಸಿ ಅಂತಾರ ಅವ್ರು ಇವ ನಿಮ್ಮ ಕಡೆ ನಮ್ಮ ಕಡೆ ಮತ್ತು ನಿಮ್ಮ ಕಡೆ ಅಲ್ಲಿ ಇದೇನಲ್ಲ ಹಂಗ ಇವು ಹುಡುಗರು ಮಂಗ್ಯ ಕಂಪನಿ ಇವು ಹಡಗನ ಮುಣಗ್ಸ್ಯಾರ ಇವ್ರು ಮತ್ತೆ ನಮ್ಮ ಕೀರ್ತನ ಅಂದ್ರೆ ಏನು ಇವ್ರ ಕೈಯಾಗ ಹಂಗೇನು ಮಾಡ್ಬೇಡ್ರಿಪ್ಪ ಸುಮ್ ಕುಂದ್ರಿ ಯಾವಾಗರ ಆ ಕಂಸ ಮಹಾರಾಜ ಬಂದ ಕೂಸಿನ ತಗೊಂಡ ಹೆಣ್ಣರ ಇರ್ಲಿ ಗಂಡರ ಇರ್ಲಿ ಇದರಿಂದ ನನಗೆ ಮರಣ ಐತೆಪ್ಪ ಅಂದಾಗ ತಗೊಂಡು ಏನ್ ಮಾಡಿದ ತಿರುಗಿಸಿ ಬಡಿಯಾಕ ಹೋದ ಆಕಾಶ ಮಾರ್ಗಕ್ಕೆ ಹೋದ್ ನೋಡ್ರಿ ಕೂಸ ಆಕಾಶ ಮಾರ್ಗಕ್ಕೆ ಹೋಗಿ ಹೇಳ್ತದೆ ಕೂಸ ಎಲ್ಲೋ ಕಂಸ ನಿನ್ನ ಈ ಸದ್ಯ ನಾನ ಕೊಲ್ತಿದ್ನಿ ಕರೆ ಆದ್ರ ನಿನ್ನ ಕೊಲ್ಲುವಂತ ವೈರಿ ಕೃಷ್ಣ ಗೋಕುಳಿ ಜನ್ಮಲ ಹಾ ಯಾವಾಗ ಆ ಕೂಸಿನ ಸಂಹಾರ ಮಾಡಕ್ ಹೋದ ಅವಾಗ ಕೂಸು ಹೇಳ್ತಿ ಕಂಸ ನೀ ನನ್ನ ಕಾಲು ಹಿಡ್ದಿ ಅಂತ ನಾನು ನಿನ್ನ ಬಿಟ್ಟಿನೋ ಇರ್ಲಿಕ್ಕಂದ್ರೆ ನಾನ ನಿನ್ನ ಸಂಹಾರ ಮಾಡ್ತೀನಿ ಕರೆ ನಿನ್ನ ಕೊಲ್ಲುವಂತಾದ ವೈರಿ ಅಂದ್ರ ದಾತ ಎಲ್ಲಿ ಬೆಳೆಯಾಕತ್ತಾನೋ ಕೃಷ್ಣ ಗೋಕುಳಿ ಜನ್ಮಲ ಅಲ್ಲಿ ಜನ್ಮ ತಾಳ್ಯಾನು ಅವಾಗ ಇವಾಗ ನೋಡ್ರಿ ಮತ್ತಟ ಇಲ್ಲಿ ಸಿಗ್ಲಿಲ್ಲಪ್ಪ ಎಷ್ಟು ನಾ ಎಲ್ಲ ಜೈಲ್ನಾಗ ಇಟ್ನಿ ಕರೆ ನನ್ನ ತಂಗಿ ಮತ್ತು ತಂಗಿಯ ಗಂಡನಾಗಿರ್ತಕ್ಕಂಥ ವಸುದೇವ
ಇಬ್ಬರನ್ನು ನಾನು ಕಾರಾಗರದೊಳಗಿಟ್ರು ನನಗೆ ಕೂಸು ಸಿಗಲಿಲ್ಲ ಅಂದ್ರೆ ಇದು ಸಾಮಾನ್ಯ ಕೂಸಲ್ಲ ಅಂತಿರ್ತಾರಲ್ಲ, ಇದು ಕೂಸಲ್ಲ ಹೋಯಪ್ಪ, ಇದು ಕೂಸಿದ್ ಅಂತಿರ್ತಾರಲ್ಲ. ಯಾಕ ಹೇಳಕೈತಾರ ತಾಯಿಗಳು ಅಂತಾರ ನೋಡ, ಟಾ 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 ಹೇಳಕೈತಾವ್ರ ಎಷ್ಟಂತ ಕರ್ಕೋದ್ರಿ ಇದನ್ನ. ಹಿಂಗ ಪರಮಾತ್ಮನು ಮಾಡ್ಯಾನ ಮೊದಲು ಇವ್ ಗಾತ, ಇವ್ ದಾತ ಕೃಷ್ಣ ಪರಮಾತ್ಮ ಹಂಗೆಲ್ಲ ಮಾಡ್ಯಾನ ರಗಡ್ ರಗಡ್. ಯಶೋಧ ಮಾತಾಗೆಲ್ಲ ಮುಂದೆ ಐತಿ ಇನ್ನ ಕತ್ತಿ ಅದು. ನಮ್ಮ ಮಂದಿಗೆ ಹೇಳಂದಂಗ ಆತ ಇರ್ಲಿ. ಯಾಕಂದ್ರ ಯಾವಾಗ ಕಂಸ ಮಹಾರಾಜಿಗೆ ಏನಾತಪ್ಪ ಅಂದ್ರ ಭಾಳ ಕಷ್ಟ ಆಕೈತಿ. ಮುಂದೆ ಒಬ್ಬೊಬ್ಬರನ್ನ ರಾಕ್ಷಸರನ್ನ ತಯಾರು ಮಾಡಕೈತಿ ನಾವ. ನೋಡಪ್ಪ, ಯಾರು ಹೋಗಿ ಗೋಕುಲಕ್ಕೆ ಹೋಗಿ ಯಾರ ಕೂಸಿನ ಕೊಂದ್ ಬರ್ತೀರಿ ಅವ್ರಿಗೆ ಅರ್ಧ ರಾಜ್ ಅಂತ ಅಂದಿವ. ಯಾಕ ನಾ ಉಳಿದ್ರೆ ಸಾಕು ಯಪ್ಪ ಅಂದಿದ್ದ ನಾವು ಕಂಸ. ಅಷ್ಟು ಭಯ ಆಗಿತ್ತವ. ಮುಂದಲ್ಲಿ ಏನಪ್ಪಾ ಅಂದ್ರ ಪರಮಾತ್ಮ ಅಲ್ಲಿ ದೊಡ್ಡವಾಗಕತ್ತಿದ. ಒಂದು ದಿನ ಹೋಗ್ತೀವ, ಹೆಸರು ಎಷ್ಟು ದಿವ್ಸ ಇಡ್ತೀರಿ? ಯಾರ 13 ಅಂತಾರ, ಒಬ್ರು 12 ಅಂತಾರ. ಒಂದ್ ಹೇಳ್ರಿ ಅವ 12. 12 ದಿವ್ಸಕ್ಕೆ ಪರಮಾತ್ಮನ ನಾಮಕರಣ ಮಾಡಕತ್ತಿದ್ರು. ನ್ಯಾಯ ನೋಡ್ರಿ, ಈಗ ಕೃಷ್ಣನ್ ತೊಟ್ಟಕ್ಕೆ ಹಾಕೋದು ಬರ್ತೈತಿ, ಇನ್ನೇನು ಭಾಳ ದಿವ್ಸ ಇಲ್ಲ. ಅದು ಪ್ರತಿಯೊಂದು ಊರಾಗ ಅದನ್ನ ಆಚರಣೆ ಮಾಡ್ತಾರೆ. ಇಲ್ಲಿ ಮಾಡ್ತೀರಿ ಅದಲ್ರಿ? ಕೃಷ್ಣ ಜೋ ಜೋ ಎನ್ನ ಜ್ಯೋತಿ ಅಕ್ಕಣ್ಣ ಜೋ ಜೋ ಹೆಸರು ಇರ್ತಾರೆ. ಅವ್ ಪರಮಾತ್ಮಗ ಜೋಗಳ ಹಾಡಿ ಹೆಸರು ಇರ್ತಾರ. ಅವಾಗ ಆ ಪರಮಾತ್ಮಗ 12 ದಿವ್ಸಕ್ಕೆ ನಾಮಕರಣ ಮಾಡಕ್ ಯಾರು ಬಂದ್ರಿಪ್ಪ ಅಂದ್ರ ಇನ್ನ ಮುಂದೈತಿ. ಸುಮ್ಮ ದೃಷ್ಟಾಂತ ಹೇಳಿ ಮುಂದೈತಿ. ಯಾವಾಗ ಹೆಸರಿಡುವಂತ ಹೇಳಿದಾಗ ಯಾರು ಬಂದ್ರಿಪ್ಪ ಅಂದ್ರ ಗರ್ಗ ಮಹರ್ಷಿಗಳು ಬಂದ್ರು. ಗರ್ಗ ಮಹರ್ಷಿಗಳು ಬಂದ್ರು. ಕರೆ ನೋಡಿದ್ರ ಅವ್ರ ಒಮ್ಮೇನು ಪಂಚಾಂಗ ಅಂತಿರ್ತಾವ್ರಿ. ಪಂಚಾಂಗ ತೆಗೆದು ನೋಡ್ತಾರ ಅವ್ರು. ಜಾತಕ ಕುಂಡ್ಲಿ ಹಾಕಿ ಎಲ್ಲ ನೋಡಿದ್ರು. ಪರಮಾತ್ಮ ಜಗದ್ ಒಡೆಯ ಪರಮಾತ್ಮ ಅವ್ರು ಕುಂಡ್ಲಿ ಹಾಕವ್ರಿ ಯಾರ್ದಾರಿ ನೋಡಿದ್ರು ಗರ್ಗ ಮಹರ್ಷಿಗಳು. ಇದು ಸಾಮಾನ್ಯ ಕೂಸಲ್ಲ ಯಶೋದ, ಇದು ಇದರಿಂದ ಆಗತಕ್ಕಂಥ ಕೆಲಸ ಬಾಳದವು, ಸಾಮಾನ್ಯ ಅಲ್ಲ. ಇದು ದೇವ 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 ಏನಪ್ಪಾ ಅಂದ್ರ ದೇವ ಸಂಭೂತವಾಗಿರ್ತಕ್ಕಂಥ ಕೂಸ ಐತಿದು, ಸಾಮಾನ್ಯ ಕೂಸಲ್ಲ. ಇವಾಗ ಹೆಸರು ಏನು ಇಡುದ್ರಿ ಅಂತ ಕೇಳಿದ್ರ ಅವ್ರು. ಏನ್ರಿ ಮಾತಾಡೇವ ಏನ್ ಹೆಸರು ಇಡುದಂದಾಗ ಪರಮಾತ್ಮ ಸುಂದರವಾಗಿರೋದು ನೋಡಿ ಗರ್ಗ ಮಹರ್ಷಿಗಳು ಹೇಳಿದ್ರಿ. ಅವು ಏನ್ ಇಡುದಪ್ಪ ಅಂದಾಗ ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ ಒಮ್ಮೆಯಾದರೂ ಕೃಷ್ಣ ಎನ್ನಬಾರದೆ ಅಂತ ಹೇಳಿ ಆ ಪರಮಾತ್ಮಗೆ ಕೃಷ್ಣ 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 ಅಂತೇಳಿ ನಾಮಕರಣ ಮಾಡಿದ್ರು. ಮತ್ ಇವ್ ನಮ್ಮ ಕಡೆನೂ ಹೆಸರು ಇಡ್ತಾರ್ರಿ ಮಾರಾದ್ರೆ. ಒಂದ್ ಊರಿಗೆ ನಾಷ್ಟಕ್ಕೆ ಹೋಗಿದ್ದೀವಿ ನಾವು, ಇಲ್ಲೇ ನರಗುನ್ ಅಂತಕ್ಕ ಯಾವ ಐತೆ ಅದು, ನಮಗೂ ಹವಾಲ್ದಾರ್ ಬಂದಿದ್ದ. ಬನ್ನಟ್ಟಿ ಹೋಗಿ ಅಲ್ಲಿ ಅಕ್ಕ ಅಲ್ಲಿ ಏನು ಆಯ್ದಾಳನ ಇಲ್ಲ ಅವಾಗ ನೆನಪಾಗೈತೆ ಅಲ್ಲಿ. ಯಾಕಂದ್ರ ಏನ್ ಹೇಳಕತ್ತೀನಿ, ಇಲ್ಲೇ ಇದ್ರಿ ಅಂದಂಗ ಆತ್. ನೀವು ಮನಸ್ಸು ಬಹಳ ಮಂಗೆ ಐತ್ರೆ, ನಾವೆಲ್ಲ ಇಲ್ಲೇ ಕೂತಿರ್ತೀವ. ಏನು ಅಲ್ಲಿ ಹೊಲದಾಗ ನೀರ್ ಹಚ್ಚಾನೋ ಎಲ್ಲೋ, ಅಲ್ಲಿ ಗಾಡಿ ಹಂಗ ಹಚ್ಚಿ ಬಂದಿದ್ನಿ, ಗಾಡಿ ಒಳಗೆ ಹಚ್ಚಾನೋ ಇಲ್ಲೋ, ಒಲಿ ಮ್ಯಾಗ ನುಚ್ಚಿಂದ ಅನ್ನಕ್ಕೆ ಇಟ್ಟಿದ್ನಿ ಅವ್ವ, ತಳಗ ಇಳ್ದತ್ತೋ ಇಲ್ಲ, ಕುಕ್ಕರ್ ಸೀಟಿ ಹೊಡೆದತ್ತೋ ಇಲ್ಲ. ಒಬ್ರದ್ದು ಅಲ್ರಿ ಇದು, ಎಲ್ಲರದು ಇದು. ಪಂಡ್ರಾಪುರಕ್ಕೆ ಬಂದಿರ್ತಾರ ಅವ್ರ ಸಂತರ. ಆರಾಮದ ನೀವು ಎಲ್ಲ ಆರಾಮದಿರಿ? ಅಷ್ಟ ಬಿಡುದಿಲ್ಲ, ನಮ್ಮ ಬಾಳ ಹೇಳುದು. ಒಂದಿಷ್ಟು ಉಂಡಿ ಒಂದಿಷ್ಟು ಚುಮ್ಮರಿ ಕಟ್ಕೊಂಡು ಹೋಗುದ್ರೆ ಅಗದಿ ಹೋಗಿ ಅಗದಿ ಆರಾಮ್ ದರ್ಶನ ಮಾಡಿದ್ರೆ ಇರ್ಲಿಕ್ಕಂದ್ರೆ ಇಲ್ಲ. ದೇವತಾ ದೇವವಿತ
ನೇತಾ ನೇಮವಿತ ತೇತೆ ಆತೆ ಸತ್ತ ಕಾಯಿ ಆಯೆ. ಹಾ, ಪರಮಾತ್ಮ ದರ್ಶನ ಮಾಡೋ ಒಟ್ಟು ಕುತ್ಕೊಂಡು ಅಲ್ಲೇ ಉಂಡಿ ಸುಮ್ಮರಿ ಆಗೋ ಮಟ್ಟ ಬಡ್ದವ್. ಈಗಂತೂ ಬಂಡಿಗಣಿ ಅಪ್ಪಾರ ಎಲ್ಲಿ ಬೇಕಲ್ಲಿ ಪ್ರಸಾದ್ ಚಾಲು ಐತ್ರೆ. ಏನು ಅನ್ನ ಕೊರತಿನೇ ಇಲ್ಲ ಅಲ್ಲಿ, ಏನು ಓದಬೇಕಾಗಿಲ್ಲ. ಅವಾಗ ಇಲ್ಲಿ ಏನಪ್ಪಾ ಅಂದ್ರೆ ಹೆಸರಿಡುವತ್ನ್ಯಾಗ ಏನೇನ್ ತರ್ತಾರ ಇವ ಹೆಸರಿಡುವಾಗ? ಸೊಂಟಿ, ಬೆಲ್ಲ, ಹಾ, ಹುಗ್ಗೆ, ಗೂಗ್ರಿ, ಹಾ, ಗೂಗ್ರಿ, ಹಾ. ಇಲ್ಲ, ನಾನು ಅದಕ್ಕೆ ನಿಮಗ್ ಗೊತ್ತೈತಿಲ್ಲ ಕೇಳಿನೆಲ್ಲ. ನನಗ್ ಗೊತ್ತಿರ್ತದ ಗೂಗ್ರಿ. ಮತ್ತ ಏನದು ಇನ್ನೊಂದು ಇದನ್ ಮಾಡಿರ್ತಾರ, ಕೊಬ್ಬರಿ ಒಳ್ಳೆ ಸೊಂಟಿ ಬೆಲ್ಲ ಅಲ್ರಿ, ಕೊಬ್ಬರಿ ಬೆಲ್ಲ, ಒಟ್ಟು ಸಿಹಿ. ಪರಮಾತ್ಮ ಅವತಾರ ಒಂದು ಗಂಡು ಮಗು ಹುಡ್ತಪ್ಪ ಅಂದ್ರೆ ಏನ್ ಅನ್ಸ್ತೀರಿ ಇವ ನೀವು? ಹಾ, ಏನ್ ಅನ್ಸ್ತೀರಿ ನೀವು? ಹೆಣ್ಮಕ್ಳನ? ಹೆಣ್ಮಕ್ಳು ಕೇಳಾಕತ್ತ ನಾ. ಇವ ಏನ್ ಅನ್ಸ್ತೀರಿ? ಮತ್ ಹೆಣ್ಣಾದ್ರ ಯಾಕ? ಅಲ್ರಿ ನೋಡು, ಉಲ್ಟಾ ಐತಿ ತಗದ. ಅದ ಜೀವಿ ಅಡ್ಡು ಒಪ್ಕೋತೀನಿ. ಖರೆ ವ್ಯತ್ಯಾಸ ಏನೈತಿಪ್ಪ ಅಂದ್ರ, ನೀನ್ ಯಾಳೆ ಮುಪ್ಪಿನ ಕಾಲಕ್ಕೆ ಅನ್ನ ಹಾಕವ್ರ ಯಾರಿ ನಮಗ? ಗಂಡು ಮಕ್ಳು ಅಂತ ನೋಡು. ಎಲ್ಲಾರು ಒಬ್ರು ಇರ್ಬೇಕವ್ವ. ನೋಡಲ್ಲಿ ನಮ್ಮ ಅಕ್ಕ ಕೈ ಮಾಡ್ತಾಳೆ. ಅದಕ್ಕ ಹೆಂಗೈತಪ್ಪ ಅಂದ್ರೆ ನಾವು ಏನಾರ ಒಂದು ಇಂಥ ಸಂಸ್ಕಾರ ಅವ್ರಿಗೆ ಭಜನ ಆಗ್ಲಿ, ಒಂದು ಶಿವಭಜನೆ ಆಗ್ಲಿ, ಹರಿಭಜನೆ ಆಗ್ಲಿ, ಒಂದು ಸಂಸ್ಕಾರ ಇಟ್ಕೊಂಡು ಹಾದಿವಪ್ಪ ಅಂದ್ರೆ ಅವ್ರು ಏನ್ ಮಾಡ್ತಾರು? ತಂದೆ ತಾಯಿ ದೇವರು ಅಂತಾರ ಅವ್ರು. ಇಲ್ಲ, ನನ್ನ ಮಗ ಚಲೋ ತಂಗ ಸಾಲಿ ಕಲೀವಿ, ಸುಬೇದರ್ ಆಗ್ಲಿ, ಪೊಲೀಸ್ ಆಗ್ಲಿ, PSI ಆಗ್ಲಿ ಮಾಡಿದೀವ ಅಂದ್ರ ನಾಳೆ ನಾವು ತೀರ್ಕೊಂಡ್ರು ಸಹಿತ ಅವ್ ಎಲ್ಲೇ ಇರ್ತಾನ. ನೋಡಿಪ್ಪ, ನನಗೇನು ಬರೋದಾಗುದಿಲ್ಲ. ಅದಕ್ಕೆ ಎಷ್ಟು ಬೇಕು ಹೇಳ್ರಿ ರೊಕ್ಕ? ಫೋನ್ಪೇ, ಏನದು ಫೋನ್ಪೇ? ಹಾ, ಫೋನ್ಪೇ ಮಾಡ್ತೀನಿ, ಅಲ್ಲೇ ನೀವ ಸಂಸ್ಕಾರ ಮಾಡಿಬಿಡ್ರಿ. ಇವೆಲ್ಲ ಆಗಿದ ಘಟನೆ ರೀ. ಇವು ಚಲೋ ಸಾಲಿ ಗಂಡು ಮಕ್ಕಳು ಅಂದಾರ. ಮತ್ತೆ ಹೆಣ್ಣು ಮಕ್ಕಳು ಎಲ್ಲಿ ದೂರ, ಯಾವ್ದು ಬೇಕಾದಷ್ಟು ದೂರ ಇದ್ರು ಹೆಣ್ಣು ಮಕ್ಕಳು ಕಳ್ಳಿ ಹೆಂಗೈತಪ್ಪ ಅಂದ್ರ ಬಹಳ ಮೃದು. ಹೆಣ್ಮಕ್ಳು ಅಂದ್ರ ಅವ್ರು ಗಂಡು ಮಕ್ಳು ಕ್ವಾಟ್ ಜಾಲಿ ಕ್ವಾಟ್ ಇದ್ದಂಗ. ನೋಡಿ, ಈಗ ಒಂದು ಕೂಸ 1, 2 ಮಾಡಿರ್ತತ್ರಿ, 1 ಮಾಡಿರ್ತತಿ, 2 ಮಾಡಿರ್ತತಿ. ಅಲ್ಲೇ ಚೊಣದಾಗ ಗಬಗನ ಹೋಗಿ ಎತ್ಕೋತೀರ ನೀವು ಅಂದ್ರೆ ಗಂಡು ಮಕ್ಳು? ಇಲ್ಲ, ಸ್ವಚ್ಛ ಮಾಡಿ. ಇಲ್ಲ, ಸ್ವಚ್ಛ ಮಾಡೋರು ಯಾರು? ಅದನ್ನ ತಾಯಿನ ಮಾಡಾಕಿ. ಅಗದಿ ಅವನು ಸ್ವಚ್ಛ ಮಾಡಿ ಪೌಡರ್ ಹಚ್ಚಿ ಅವಾಗ ಅಗದಿ ರಾಜ ಅಂತೇಳಿ ಒಂದು ಕಾಡ್ಗಿ ಬಟ್ ಇಟ್ಟಾಗ, ರಾಜಪ್ಪ ಬಾ, ಅವಾಗ ಹೋಗಿ ಕರ್ಕೊತಾನೆ ಇವ್ ರಾಜ ಅಂತೇಳಿ. ಖರೆ ಮೊದಲ ಹಂಗ ಇಲ್ಲಿ ಪರಮಾತ್ಮನ ಹೆಸರು ನಾಮಕರಣ ಮಾಡಕ್ ಹತ್ತಿದ್ರು. ನಾಮಕರಣ ಮಾಡುವಂತ ಹೇಳಿದಾಗ ಮರದ್ರ ಕೃಷ್ಣ ಕೃಷ್ಣ ಅಂತ ಹೇಳಿ ಹೆಸರಿಟ್ರು. ಹೆಸರಿಟ್ಟ ಮೇಲೆ ಮತ್ತ ಹೇಳಿದ್ನ್ಯಾ ನಿಮಗೆ, ಪರಮಾತ್ಮ ಇರ್ತಕ್ಕಂಥ ಹೆಸರು ಎಂತದ್ರಿ? ದೇವಾದಿ ದೇವಾ ದೇವಾ ವಿನಂತಿ ಕೇಶವ. ದೇವಾದಿ ದೇವಾ ದೇವಾ ದೇವಾದಿ ದೇವಾ ದೇವಾದಿ ದೇವ. ಪರಮಾತ್ಮ ಯಾವಾಗ ನಾಮಕರಣ ಮಾಡಿದರು ಮತ್ತು ನಾವು ನಾಮಕರಣ ಮಾಡ್ತೀವ್ರಿ. ಮನೆ ನಮ್ಮ ಬೀಗರ ಊರಿಗೆ ಹೋಗಿದ್ದೆ ನಾನು. ಹೆಸರು ಇಟ್ಟಿದ್ರ ಹೆಣ್ಮಗಳಿಗೆ. ಏನಂತ ಇಟ್ಟಿದ್ರಪ್ಪ ಅಂದ್ರ, ಹೆಸರು ಭಾಳ ನಮೂನೆ ಇದಾವ್ರೆ ಹೆಣ್ಮಕ್ಳ ಹೆಸರ. ಆ ಕೂಸ ಹೆಣ್ಣು ಕೂಸ ಆತು. ಇಲ್ಲಿ ಹಂಗ ಪರಮಾತ್ಮ ಕೃಷ್ಣ ಅಂತಿಟ್ರು. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಅಂತೇಳಿ ಎಲ್ಲ ನೀವು ನಿಜಗೂ ಸಾಹಿತ್ಯದೊಳಗೆ ಎಲ್ಲದ್ರಾಗ ಒಂದು ಕೇಳಿ ನೀವೆಲ್ಲ ಮರದ್ರ. ಆ ಹೆಣ್ಣು ಕೂಸಿಗೆ ಏನು ಹೆಸರಿಟ್ರಪ್ಪ ಅಂದ್ರ ಮಂದಾಕಿನಿ ಅಂತಿಟ್ರು ಅವ್ರು.
ಮಂದಾಕಿನಿ ಚಲೋ ಹೆಸರು, ಅದು ಒಳ್ಳೆ ಹೆಸರು. ಮಂದಾಕಿನಿ ಹೋಗಿ ಏನಾತು ಅಂದಿತ್ತ ಕೂಸ ದ್ವಾರದಾತಿ ಇವಾಗ. ಇದು ಯಾರ ಕೂಸ? ಮಂದಿ ಕೂಸ. ಯಾರ ಮಗಳು? ಮಂದಿ ಮಗಳು. ಮುಂದೆ ದೊಡ್ಡ ಕ್ಯಾಲ್ ಹುಡುಗಿ ಹೆಣ್ಮಗಳು ದೊಡ್ಡ ಕ್ಯಾಲ್ ನೋಡಿ. ಯಾರ ಮಗಳ? ಮಂದಿ ಮಗಳ. ಮುಂದೆ ಲಗ್ನ ಆತ್ರಿ. ಲಗ್ನ ಆತು. ಲಗ್ನ ಆದಿಂದ ಏನು ಲಗ್ನ ಆತ್ರಿ ಮರದ್ರ. ಲಗ್ನ ಆದಿಂದ ಯಾರು ಹೇಳ್ತೇವ ನೀನು ಅಂತಂದ್ರು ಮಂದಿ ಹೇಳ್ತಿ. ಮತ್ತು ಮಕ್ಕಳದಿಂದ ಮಂದಿ ಮಕ್ಕಳು. ಇವ್ ಹೆಸರು ಇವ್ ಚಲೋ ಹೆಸರು ಹೋಗಿ ಏನ್ ಮಾಡಿದ್ರು? ಮಂದಾಕಿನಿ. ಮಂದಿ ಆಗಿಬಿಡ್ತೀವಿ ಎಲ್ಲ ಮಂದಿ ಜೋಡಿ ಕೂಡಿ ಮಂದಿನ ಆತು. ಹಂಗ ಹೆಸರು ಇಡುದ್ರಾಗ ಭಾಳ ಮಜಾ ಐತಿ. ಕೃಷ್ಣ ಅಂತ ಹೆಸರಿಟ್ರು. ಆ ಪರಮಾತ್ಮನ ಹೆಸರು ಇಟ್ಟ ಮ್ಯಾಲೆ ಇನ್ನು ಹಂಗ ರಾಕ್ಷಸರು ಬರಾಕತ್ತಿದ್ರು. ಒಂದೊಂದಾಗಿ ರಾಕ್ಷಸ ಬರಾಕತ್ತು. ಮೊದಲ ಪೂತನಾ ಮಾಸಿ ಬಂದ್ರಿ. ಪೂತನಾ ಮಾಸಿ ಹೆಂಗ ಬಂದ್ಲಪ್ಪ ಅಂದ್ರ ಆ ಸ್ತನಪಾನದೊಳಗೆ ವಿಷ ತುಂಬ್ಕೊಂಡು ಬಂದ್ರು. ಕೃಷ್ಣನ ನಾನು ಸಾಯಿಸಿ ಬರ್ತೀನಿ, ವಧ ಮಾಡ್ತೀನಿ ಅಂತ ಹೇಳಿ ಆ ಪೂತನ ರಾಕ್ಷಿ ಬಂದಳು. ಬಂದ ನೋಡ್ರಿ ಯಾರ ಮನ್ಯಾಗರ ಇವ ಕೂಸಿದ್ರ ಕೊಡ್ರಿ, ನನ್ನ ಕೂಸ ತೀರಿ ಹೋಗ್ಯದ. ಹುಟ್ಟಿದ 3 ದಿನದಾಗ ನನ್ನ ಕೂಸ ತೀರಿ ಹೋಗೈತಿ. ನನಗೆ ಸ್ತನಗಳ ಬಿಗದಾವು, ನಾನು ಸ್ತನಪಾನ ಮಾಡಿಸಿನಪ್ಪ ಎದಿ ಹಗರಕತ್ತಂತೇಳಿ ಹೆಣ್ಮಗಳು ಅಡ್ಡಾಡಕತ್ತಿ ನೋಡ್ರಿ. ಹೆಣ್ಮಗಳನ್ನ ಆಕಿ ರಾಕ್ಷಸ. ಹೆಂಗಾದ್ಲಪ್ಪ ಅಂದ್ರ ಆಕಿ ಬರೇ ಮಗ್ಗಲ್ ಹಾದು ಬಂದ್ರೆ ಎಷ್ಟೋ ಮಂದಿ ಸಾಯ್ಬೇಕ. ವಾಸನಿ ಅಷ್ಟು ದುರ್ವಾಸನಿ. ಈಗ ಅಂತಿರ್ತೀವಲ್ಲ ನಾವು, ಏನು ಮರ ಮಯ್ಯಾನ ಅರಿವಿ ಏನು ಚೆಂಗ ನಾಡ್ತಾನಪ್ಪ ಮರ ಅಂತೀವಲ್ಲ ನಾವು. ಹೊಲ್ದಾಗ ದುಡಿದು ಬಂದ ಮನುಷ್ಯ ಮತ್ತೆ ಹಂಗ ಇರ್ತದ ಅದು. ಇದು ರಾಕ್ಷಸ ಏನು ಹೊಂಟಿ ಅಷ್ಟ ದುರ್ಗಂಧಿ ಆಗಿರ್ತಕ್ಕಂಥ ರಾಕ್ಷಸ ಅತಿ ಸುಂದರ ಹೆಣ್ಮಗಳು ಆಗಿಬಿಟ್ಲು. ಸುಂದರ ಹೆಣ್ಮಗಳು. ಮುಂಜಾನೆ ಅಜ್ಜ ಮುತ್ಯಾಗಳು ಹಾಕಿರ್ತಾರಲ್ಲ, ಚಸ್ಮಾ ಹಾಕೊಂಡ್ ನೋಡಕತ್ತಿದ್ರಂತೀನಿ. ಅಷ್ಟು ಚಂದ. ಚರಿಗೆ ಅಲ್ಲೇ ಕೈ ಬಿಟ್ಟು ಇವು ಹಿಂದಿಂದ ಬೆನ್ನು ಹತ್ತಿದ್ವಿ ಎಲ್ಲ ಹುಡುಗರು ಮುತ್ಯಾಗಳು ಎಲ್ಲರೂ. ಅಷ್ಟು ಚಂದ, ಅಷ್ಟು ಸುಂದರ ಹೆಣ್ಮಗಳಾದಳು. ಹಾಗೆ ನಂದನ ಮನೆಗೆ ಹೋಗಿ ಏನಂತಾಳು, ಅರೇ ಆಯಿ ಬಾಯಿ ಅಕ್ಕ ನನಗ ಕೂಸಿನ ಕೊಡ್ರಿ ಅಂದಾಗ ಅವನು ಹಂಗ ಮಾಡಕತ್ತಿದ್ದಾಗಿದ್ದು. ಒಂದೇ ಬ್ಯಾಟಿ ಬಂತಂತ ಹೇಳಿ ಒಳ್ಳಾಕತ್ತಿದ್ದ ಅವನು. ಒಟ್ಟ ಏಕ ಸೋಲು ಬಿಡಲಾರ್ದ ಹೇಳಕತ್ತಿದ್ದ. ರಗಡ್ ಆಗಿತ್ತು ಯಶೋದ ಮಾತಾಗ. ಯಶೋದ ಅಂದಳು ಅದನ್ನ ಏನೋ ಭಾಳ ಹೇಳ್ಕೊತ ಭಾಳ ಸಂಕ್ಷಿಪ್ತನೇ ಬರ್ತೀನಿ ಶಾರ್ಟ್ ಕಟ್. ಯಾವಾಗ ಯಶೋದ ಬಂದು ಕೂಸಿನ ಕೇಳಾಕತ್ತಿಲ್ಲ ಯಶೋದನ್ ಮುಂದ, ಇವ ತಗೋ ಅಲ್ಲಿ ಐತ್ ನೋಡ, ಇದು ಕೂಸದ ಕೂಸಲ್ಲದು. ಏನದು? ಇದು ಕೂಸ. ಖರೆ ಪರಮಾತ್ಮ ಅನ್ನೋದು ಅವಕ್ಕೆ ಗೊತ್ತಿರ್ತಾನೆ ಯಶೋದ ಮಾತಾಗ. ಅನಂತ ಬ್ರಹ್ಮಾಂಡೇ ಉದರಿ, ಅನಂತ ಬ್ರಹ್ಮಾಂಡೇ ಉದರಿ ಹರಿಹ ಬಾಳಕ ನಂದಾಗರಿ. ನವಲ ಕೇವಡೆ ನ ಕಳೆ ಕಾಣುವಾಚಿ. ಪರಮಾತ್ಮ ಅನಂತ ಬ್ರಹ್ಮಾಂಡನ ಒಳಗ ತನ್ನ ಹೊಟ್ಟೆ ಉದರದೊಳಗೆ ಇಟ್ಕೊಂಡಿದ್ದ ಪರಮಾತ್ಮ ಅಂತ ಅವನ್ದು ಏನಪ್ಪಾ ಅಂದ್ರ ಅವನ ಆಟ ನಕಳಿ ಕಾಣು ಬಾಚೆ ಕೂಡೆ. ಯಾರಿಗೆ ಗೊತ್ತಾಗಿದ್ದಿಲ್ಲ ಅಂತ ಹೇಳಿದಾಗ ರಾಕ್ಷಸ ಪುತ್ರ ಅತಿ ಸುಂದರ ಆಗಿ ಆ ಕೂಸಿನ ತಗೊಂಡ್ರು. ಆ ಕೂಸಿನ ಏನಕ್ಕೆ ಎತ್ಕೊಂಡ್ರು ಪಂಕದ ಮ್ಯಾಗ ಅದ ಕೂಸು ಅಳುದ ನಿಂತು ಬಿಡ್ತ್ರಿ ಮರದ್ರ. ಯಾವಾಗ ಅಳುದು ನಿಂತಿ ಕೂಸಿನ ತಗೊಂಡು ಆ ದನಗಳು ಕಟ್ತಾರಲ್ಲ 9 ಲಕ್ಷ 9 ಲಕ್ಷ ಆಕಳ ಕಟ್ತಕ್ಕಂತ ಗ್ವಾದಲಿ ಎತ್ತೀವಲ್ಲ ನಾವು, ಮೇವು ಹಾಕ್ತಿವಲ್ಲ ಅಂತ ಗ್ವಾದಲಿ ಕೊಂಡು ದನ ಕಟ್ಟುವಂತ ಕೊಂಡೊಳಗಿ ಅದ್ರಾಗ ಹೋಗಿ ಕುಂತ ಹೇಳಾಕತ್ತಿರ್ಲಿಕ್ಕೆ ಪೂತನ ಏನಂದ್ಲು, ಕೃಷ್ಣ ನಿಂದ ಕತಿ ಮುಗಿತಪ್ಪ ಎನ್ನ. ಯಾಕ? ಸ್ತನದೊಳಗೆ ವಿಷ ತುಂಬ್ಕೊಂಬಂದಿನಿ, ನಿಂದ ಇವತ್ತು ಮುಗೀತಿ ಅಂದಾಗ
ನೋಡು ನಾಳ ನೀವು ಗಬ್ರು ಯಾರ್ದು ಮುಗುತ್ತ ನೋಡುನು ಹಾಗೆ ಹೋಗ್ಲಿ ಅಂದೆವು. ಅಂದ ಇನ್ನೇನು ಕೂಸಿನ ತಗೊಂಡ ಸ್ತನಪಾನ ಮಾಡ್ಸಕತ್ತಿದ್ರು. ಮೊದಲು ಏನು ಮಾಡಿದ, ವಿಷ ಜಗ್ಗಿದ. ವಿಷ ಜಗ್ಗಿ ಹೇಳಿದ, ನೋಡು ಪೂತನ, ಈಗ ವಿಷ ಅಷ್ಟ ಕುಡ್ದನಿ, ಇನ್ನು ಮುಂದೆ ಭಾಳ ಬ್ಯಾರೆ ಬ್ಯಾರೆ ಕುಡ್ತೀನಿ, ನೀ ನೋಡು ವಿಚಾರ ಮಾಡಂತ ಹೇಳಿದವ ಪರಮಾತ್ಮ. ನಿನ್ನ ಕಲಾಸ ಮಾಡುದ ಅನ್ಲಿಕ್ಕೆ ಪೂತನ ಅಂದಿಂದ ಇದೇನಪ್ಪ, ವಿಷ ಜಗ್ಗಿದ, ಹಾಲು ಜಗ್ಗಿದ, ರಕ್ತ ಎಲ್ಲ ಜಗ್ಗಿಬಿಟ್ಟ. ಅಲ್ರಿ, ಈಗ ಮನುಷ್ಯನಿಗೆ ಸಹಜಿಕವಾಗಿ ಕರೆಂಟ್ ಶಾಕ್ ಹೊಡಿತಪ್ಪ ಅಂದ್ರೆ ಏನಾಕತಿ, ಉಳುತ್ತದನ ಉಳಿಯಂಗಿಲ್ಲ. ಹಂಗ 10 ತಾಸು ಪರ್ ಮೋಟ್ರ್ ನೀರ್ ಜಗ್ಗಿ ಹೋಗುದಲ್ಲ, ಹಂಗ ಪರಮಾತ್ಮ ಜಗ್ಗಿ ಬಿಟ್ಟ. ಪೂತನ ಅಲ್ಲೇ ಕಲಾಸ ಬಿದ್ದು ಬಿಟ್ಟು. ದುಷ್ಟ ಭಾವ ಗೆಲೆ ಪೂತನೆ ಸೋಸಿಲೆ, ಕೃಷ್ಣ ಸರಸ ಕೇಲೆ ಮೋಕ್ಷ ಪದ. ಯಾವಾಗ ಪೂತನ ಮಾಸಿ ಒಳ್ಳೆ ಬುದ್ಧಿ ಇಟ್ಕೊಂಡು ಬಂದಿದ್ದಿಲ್ಲ, ದುಷ್ಟ ಬುದ್ಧಿಯನ್ನು ಇಟ್ಕೊಂಡು ಸ್ತನಪಾನದೊಳಗೆ ವಿಷ ತುಂಬಿಕೊಂಡು ಏನು ಬಂದಿದ್ಲಲ್ಲ, ಪರಮಾತ್ಮ ಏನ ವಿಷ ತುಂಬಿಕೊಂಡು ಬರಲಿ, ಹಾಲ ಇರಲಿ ವಿಷಾನ ಇರಲಿ, ಖರೆ ಆ ದುಷ್ಟ ಭಾವದಿಂದ ಬಂದಿರತಕ್ಕಂಥ ಮಾಸಿ ಪೂತನ ಮಾಸಿಗೆ ಏನು ಮಾಡಿದಪ್ಪ ಅಂದ್ರ ಮೋಕ್ಷ ಪದ. ಯಾಕಂದ್ರ ತಾಯಿ ಸ್ವರೂಪ ನನಗೆ ಸ್ತನಪಾನ ಮಾಡಿಸ್ಯಾಳಪ್ಪ ಅಂತಂದ್ರ, ಅದೇನ ದುಷ್ಟ ಭಾವದಿಂದ ಬಂದ್ರು ಕೂಡ ಮೋಕ್ಷ ಪದ, ಮೋಕ್ಷ ಕೊಟ್ಟಂತ ನೋಡಿ ಪರಮಾತ್ಮ. ಆ ಪೂತನ ಮಾಸಿ ಸತ್ತು ಬಿದ್ದ ಮೇಲೆ ತಿಂಗಳಾನ ಗಂಟ್ಲೆ ಕಡ್ದು ಬಂಡಿ ಹೇರಿ ಹೋಗದ್ರಂತ್ರಿ ಮಹಾರಾಜರ. ಆ ಪರಮಾತ್ಮನ ಹಸ್ತ ಅದಕ್ಕಾಗಿದ್ದಕ್ಕಾಗಿ ಅದು ದುರ್ಗಂಧ ನಾರುದು ಹೋಗಿ ಸುಗಂಧಿ ನಾರಕ್ ಹೈತದ. ಶ್ರೀಗಂಧ ಹಂಗ ನಾರ್ತದ್ರಿ ಮಹಾರಾಜರ, ಹಂಗ ನಾರ್ಕಂತದ. ಕಟಿಗೆ ಕಡ್ದು ಹಂಗ ಹೇರ್ತಾರ, ಹಂಗ ತಿಂಗಳಾನ ಗಂಟ್ಲೆ ಕಡ್ದು ಹೇರಿದ್ರಂತ. ಅಂತ ಭಯಂಕರವಾಗಿರ್ತಕ್ಕಂಥ ರಾಕ್ಷಸ ಮುಂದೆ ಅನೇಕ ರಾಕ್ಷಸಗಳು ಬಂದು, ಯಾರು ಮಹಾಬಳ ಭಟ್ಟ ಬಂದ, ವರಾಸಂದ, ಅಗಾಸುರ, ಏನ್ ಅನೇಕ ರಾಕ್ಷಸಗಳು ಬಂದ್ರು. ಖರೆ ಪರಮಾತ್ಮನ ಏನು ಮಾಡಕ್ಕಾಗಲಿಲ್ಲ. ಮುಂದ ಚಂದ ಹತ್ತಿವ್ರಿ ಗೋಕುಳಿ ಚಾ ಸುಖ ಅಂತ ಪಾರ ನಾಹಿ ಲೇಕ. ಎಷ್ಟಾತ್ರಿ ಟೈಮ? 9:15. 8ಕ್ಕೆ ಕೀರ್ತನ ಚಾಲು ಮಾಡಿವ್ರೆ, 8ಕ್ಕೆ ಚಾಲು ಮಾಡಿವ್. 9:00 ಮಧ್ಯಾಂತರ, 9:10-15 ಮುಗಿಸ್ಬಿಡ್ತೀನಿ. ಗೋಕುಳಿಂಚ ಸುಖ ಅಂತ ಪಾರ ನಾಹಿ ಲೇಕ, ಬಾಳ ಕೃಷ್ಣಾನಂದ ಆನಂದ ನಾರಿ. ಉಡಿಯಾ ಪತಾಕ ತೋರನೆ, ಪತಾಕ ತೋರನೆ, करती कथा घाते गाणी बाळकृष्णानंद आनंद
ಪಾರ ಮೃದಂಗ್ ಮಾಸ್ತರ್ದಾತು, ಸಂಗೀತಗಾರದಾತು, ಎಲ್ಲಾರ್ದು ಆತ್ರಿ, ವಿನಾಕರಿದಾತು. ಮತ್ತು ಅಲ್ಲಿ ವಿಡಿಯೋ ಮಾಡೋರ್ದು ದೊಡ್ಡ ಸೇವಾ ಆಯ್ತೈತಿ. ಇನ್ನು ಎಲ್ಲ ತಾಯಂದ್ರಿ ಹೊರಗೆ ಇವ ಅಲ್ಲಿ ಕೂತ್ರಲ್ಲಿ ಕಟ್ಟಿಗೆ ಇವ ನಿಮ್ಮ ಮನೆ ಮುಂದತಿ, ಅಲ್ಲೇ ನೀವು ನಾಮಸ್ಮರಣೆ ಮಾಡ್ರಿ. ಒಳಗಿದ್ದ ರೀತಿ ಮಾಡ್ರಿ. ಕೈ ಮ್ಯಾಗ ಮಾಡುದು, ಚಪ್ಪಾಳಿ ಬಾರಿಸೋದು, ಟೋಪಾರಕ್ ಮೈ ಇರ್ತದ. ಮತ್ತು ನಾವು ಹಿಂಗೆ ಬೋಲಾ ಅಂತ ಕೈ ಮಾಡ್ತೀವಿ. ಹಿಂಗೆ ಕೈ ಮಾಡೋಣ ಎದ್ದು ಹೋಗ್ಬೇಡ್ರಿ. ಮತ್ತು ಇನ್ನೂ ಐತಿ ಒಂದು 5 ನಿಮಿಷ. ಹಾ ಠೋಪಾರ ಕುಮಾರ್ ಆನಂದ ಆಯ್ತು. ಯಾರ ಪರಮಾತ್ಮಗೆ ಚಪ್ಪಾಳಿ ಪಡೆದ್ರು ಪರಮಾತ್ಮಗೆ ಮುಡ್ತಾರೆ, ಬಡಿಲ್ಲಾರ್ದು ಅವ್ರಿಗೆ ಮುಡ್ತಿ. ಯಾರ ನಿದ್ದಿಗಲ್ಲಾಗಿದ್ರು ಒಟ್ಟು ಎಬ್ಬಿಸಿ ನೀವೇ ಏನು ಹೇಳಿಲ್ಲ. ಹಾ ಅದಕ್ಕೆ ಒಂದು ಊರಾಗ ಏನಾಯ್ತಪ್ಪ ಬರ್ರಿ. ಹಿಂಗ ಕೀರ್ತನ್ ನಡೆದಿತ್ರಿ. ಎಲ್ಲ ಪದ್ಮಶ್ರೀ ಭರ್ಜರಿ ಕೀರ್ತನ್ ಚಾಲೂ ಇತ್ತು. ಕೀರ್ತನ್ ಚಾಲೂ ಇದ್ದಂತ ಇಲ್ಲಿ ಹೇಳಪ್ಪ ಕುಂದ್ರಿಯಪ್ಪ, ನೀ ಹಿಕ್ಕಟ್ ಮಾಡಕತ್ತೇಳ. ಇಲ್ಲ ಈಗ ಹವಾಲ್ದಾರ ಆಜ್ಞೆ ಅದ. ಏನಪ್ಪಾ ಅಂದ್ರ ಸದ್ಗುರುಗಳು ಆಗಿರ್ತಕ್ಕಂತ ಒಂದು ಮಾರ್ಗ. ಹವಾಲ್ದಾರ ಅಂದ್ರಪ್ಪ ಅಂದ್ರೆ ಏನ್ರಿಪ್ಪ ಅಂದ್ರ ಅರ್ಧ ಆ ಗುರುಗಳಲ್ಲಿ ಇರ್ತಕ್ಕಂಥ ಪವರ್ ಅರ್ಧ ಪವರ್ ಐತ ಅವನಲ್ಲಿ. ಗುರುಗಳು ಅಂದ್ರೆ ಏನಂತಿದ್ರಿ ನೀವು? ಸದ್ಗುರುನೇ ಮಜಾ ಆಶೀರ್ವಾದ ಗೆಲ ಹರುಷ ಬರಲ ನೋಡೇ ಮಜಾ. ಸದ್ಗುರುಗಳ ಆಶೀರ್ವಾದ ಮಾಡಿದ್ರಿ, ಬರೀ ಅವ್ರ ದೃಷ್ಟಿ ನಮ್ಮ ಮ್ಯಾಗ ಬಿತ್ತಂದ್ರ ಜರ್ ಕಡ್ತ ನೋಡದ ಆಟ. ಯಾಕ್ರಿ? ಹಾ ಪರಮಾತ್ಮ ನಿಮಗೆ ದೃಷ್ಟಿ, ಪರಮಾತ್ಮ ಚಲೋ ತಂಗ ದೃಷ್ಟಿ ಹಾಕಿದ ಅಂದ್ರೆ ನೋಡ್ರಿ ನೀವು. ಯಾಕಂದ್ರ ಅದಕ್ಕೆ ಹೇಳಿದ್ರು, ಮೂಕ ಸದ್ಯಕ್ಕೆ ಮಾತಾಡ್ಯಾನ, ಕಣ್ಣಿಲ್ ನಾವು ಕಣ್ಣು ಸದ್ಯಕ್ಕೆ ಬಂದಾವ್. ಅದಕ್ಕ ಆಗಿರ್ತಕ್ಕಂಥ ಸೇವಾ ಈಗ ಮಧ್ಯಾಂತರಕ್ಕೆ ಬಂತು. ಇನ್ನು ಸೇವಟದೊಳಗ ಜಗದ್ಗುರು ತುಕೋಬರಾಯರ್ ಏನ್ ಹೇಳ್ತಾರಿಪ್ಪ ಅಂದ್ರ, ತುಕಾಮಣಿ ಚಂದ್ರೆ ಕಮ್ಮ ಆಗೈತ. ತುಕಾಮಣಿ ಚಂದೇ ಮನ ಮೋಹಿನೇ ಗೋವಿಂದೇ ಬಾಳಕೃಷ್ಣಾನಂದಾಗರಿ ಆನಂದಲ್ಯಾ ನರನಾರಿ. ತುಕಾರಾಮರಾಜ್ ಹೇಳ್ತಾರ. ಇಲ್ಲಿ ಏನ್ ಹೇಳ್ತಾರಿಪ್ಪ ಅಂದ್ರ, ಅರೇ ಬಾಬಾ
ತುಕ್ಕ ಮಣಿ ಚಂದೇ ಚಂದ ಹತ್ತಿತ್ತಂತ ನೋಡ್ರಿ. ಹೆಂಗ ಚಂದ ಹತ್ತಿತ್ತಪ್ಪ ಅಂದ್ರ ಹೆಂಗ ಚಂದ ಹತ್ತಿತ್ರಿಪ್ಪ ಅಂದ್ರ ಅವ್ರು ನೋಡ್ರಿ ಏನ್ ಕೊಡಾಕ್ ಹೋಗ್ತಾರ, ಏನ್ ಮಾರಕ್ ಹೋಗ್ತಾರ? ಮಥುರಾಕ್ ಏನ್ ಮಾರಕ್ ಹೋಗಿದ್ರಿ ಇವ್ರು? ಹಾಲು ಮೊಸರು ಬೆಣ್ಣಿಗಳು ತಗೊಂಡ ಮಾರ್ಲಿಕ್ಕೆ ಹೊಕ್ಕಿದ್ರು. ಅರೇ ಬಾಬಾ, ಅರೇ ಆಯಿ, ನನಗ ಹಾಲು ಕೊಡು, ನನಗ ಮೊಸರು ಕೊಡು ಅಂತಿದ್ದಿಲ್ಲ. ನನಗ ಗೋವಿಂದಗೆ ಹಾಕೋಣಿ, ದಾಮೋದರ ಕೊಡ್ರಿ, ನನಗ ಆ ದುಡಿವಾರ ದುಡಿ ಗೌಳಾನಿ ಸಾಗಣಿ ಗಾಳಿ. ಗೋವಿಂದ ಗ್ಯಾಕೊಣಿ ದಾಮೋದರ ಗ್ಯಾರಿ ತವ ತವ ಹಾಸತಿ ಮಥುರೆ ಜಾರಿ. ನೋಡ್ರಿ, ಎಲ್ಲಿ ಯಾರು ಕೇಳ್ತಾರ ಗೋವಿಂದನ ಕೊಡ್ರಿ, ನಮಗ ದಾಮೋದರ ಕೊಡ್ರಿ, ಹಾಲು ಕೊಡ್ರಿ, ಮೊಸರು ಕೊಡ್ರಿ ಯಾರು ಅಂತಿದ್ದಿಲ್ಲ. ಎಲ್ಲಾರು ನಮಗ ಹಾಲಿಗಿನ ಗೋವಿಂದನ ಕೊಡ್ರಿ, ಮೊಸರಿಗೆ ದಾಮೋದರ ಕೊಡ್ರಿ ಅಂತಿದ್ರು. ಖರೆ ಒಂದು ದಿವಸ ಏನಾಗಿತ್ತು, ಇವ್ರು ಮಾರಾಕ್ ಹೋಗುದು ನೋಡಿ ಪರಮಾತ್ಮಗ ಏನಾಗದಾಗಿತ್ತಪ್ಪ ಅಂದ್ರ ಸೂಕ್ಷ್ಮ ಅಷ್ಟ ಸಿಂಪಲ್ನೇ ಹೊಕ್ಕೇನ್ರಿ. ನಾನು ಟೈಮ್ ಬಾಳಿಲ್ಲ. ಆ ಮಥುರಾಕೇನು ಮಾರಕ್ ಹೊಕ್ಕಿದ್ರಲ್ಲ, ಆ ಗೌಳನಿ ಮನಿ ಹೋಗೋದು ಏನಪ್ಪಾ ಅಂದ್ರ ಅಲ್ಲಿ ಇರ್ತಕ್ಕಂಥ ಹಾಲು ಮೊಸರು ಬೆಣ್ಣೆ ಎಲ್ಲ ಈ ಪರಮಾತ್ಮ ಸೋರ ಅಂದ್ರ ತುಡುಗು ಮಾಡ್ಲಿಕ್ಕೆ ಹತ್ತಿದ. ಖರೆ ನಾವು ಹಾಲ ಮೊಸರ ತುಡುಗು ಮಾಡ್ಯಾನಂತ ಹೇಳಕತ್ತೀವ್ರಿ. ಹಾಲ ಮೊಸರ ಅಟ್ಟ ತುಡುಗು ಮಾಡಿಲ್ಲವ. ಹರಿಣಿ ಮಾಜ ಹರಿಣಿ ಚಿತ್ತ ಬಾರವಿತ್ತ ವಿಸರಲೆ ಆತ ಕೈಸಿ ಝಾವುದರ ನೋಹಿ ಬರ ಲೌಕಿಕ. ಈ ಲೌಕಿಕ ಅಂದ್ರೆ ಏನಪ್ಪಾ ಅಂದ್ರ ನೋಡ್ರಿ ಮರಾದ್ರ ಬಾಳ ವಿಷಯ ಬಾಳ ಮಜಾ ಐತ್ರಿ. ಹಾಲ ಮೊಸರ ಬೆಣ್ಣಿ ಸಾತ್ವಿಕ ನೀವು ಹೇಳಿದಾವಲ್ಲ, ಇವ್ರಷ್ಟ ಅವ ಇತ್ತಾಗ ಬರ್ಮಾಡ್ಕೊಲಿಲ್ಲ ಅವನ ಕಡೆ. ಚಿತ್ತ ಹರಿಣಿ ಮಾಜ ಹರಿಣಿ ಚಿತ್ತ, ಯಾವ ಅವರಲ್ಲಿರ್ತಕ್ಕಂಥ ಚಿತ್ತ ಅಂದ್ರ ಅವ್ರ ಮನಸ್ಸನ್ನ ಪರಮಾತ್ಮ ತನ್ನ ಕಡೆ ಹೇಳ್ಕೋತಿದ್ದ. ಹೆಂಗಪ್ಪ ಅಂದ್ರ ಅವ್ರು ಏನು ಅವ್ರ ಕಾಯಕದೊಳಗೆ ಭಗವಂತನ ನೆನೆಸ್ತಿದ್ರು, ಒಬ್ಬೊಬ್ರು ನೆನೆಸ್ತಿದ್ದಿಲ್ಲ. ಖರೆ ಹೆಂಗೋ ಪಟ್ಟ ಅವ್ನ ನೆನೆಸುವಾಗ ಮಾಡ್ತಿದ್ದ. ಒಂದ್ ಎರಡು ಮುದುಕರು ಏನಪ್ಪಾ ಅಂದ್ರೆ ಎಲ್ಲಾರ ಮನೆಗೆ ತೊಡಗಿ ಹೋದಂಗ, ನನ್ನ ಮನೆಗೆ ಬರ್ಲಿ ಅವ ಪಜಿತಿ ಮಾಡ್ತಾನವನ ಅಂದಿದ್ರು ಗೌಡ್ರ. ಎಲ್ಲಾರ ಮನೆಗೆ ಹೋದಂಗ ಆ ಕೃಷ್ಣ ಪರಮಾತ್ಮ ನಮ್ಮ ಮನೆಗೆ ಬಾಂದಾರ ಅವನು ಫಜೀತಿ ಮಾಡ್ತಂದಿದ್ರು. ನೀವು ಪರಮಾತ್ಮ ಯಾರ ಮನೆ ಮುಂದ ಚಿನಪಾಣಿ ಆಡುದು, ಗುಂಡ ಆಡುದು, ಚೆಂಡುಲ್ಲಾನು ಲಗೋರಿನ ಆಡ್ತಾನ ನೋಡ್ರಿ, ಅವ್ರ ಮನಿ ಮುಂದ ಹೊಡ್ತಾತ ಅನ್ನೋದ. ಆ ಯಾವ ಮನಿ ಮುಂದ ಲಗೋರಿ ಚೆಂಡು ಆಡ್ತಾನ ಪರಮಾತ್ಮ ಅವ್ರ ಮನಿ ಕಳುವಾಕತ್ತಂತ ಮನದ್ರ ಸಿಗ್ನಲ್ ಅದ. ಏನ್ ಆಡಿದ್ರು ಆ ಮನಿಯಾಗ ಯಾರ್ಯಾರದಾರೋ, ಪೇಂದ್ಯ ಇದ್ದಾವ, ಅಷ್ಟಾವಕ್ರ, ಬಲರಾಮ, ಇವ್ರು ಅವನ ದೋಸ್ತಿ ಕಂಪ್ನಿ. ಪೇಂದ್ಯ, ಸುಧಾಮ, ಅಷ್ಟಾವಕ್ರ, ಬಲರಾಮ, ಇವ್ರು 4 ಮಂದಿ ಅವನ ದೋಸ್ತರು. ಏನ್ರಿ, ಆ ಸುಧಾಮನ ಮನಿಯಾಗ ಪೇಂದ್ಯಾನ ಮನಿಯಾಗ ಎಮ್ಮೆ ಇಳ್ದಿತ್ತಂತ್ರಿ ಮರದ್ರ. ಆಕಳು ಇಳಿದ್ರ ಮೀಸಲ ಹಾಕಿದ್ರಂತ ಅವ್ರ ಮನಿಯಾಗ. ಮೀಸಲ ಹಾಕಿದ್ರ ಇವ ಏನ ಮಾಡಿದ್ರು ಕೃಷ್ಣ ಪರಮಾತ್ಮನ ಬಿಟ್ಟು ಮಾಡ್ತಿದ್ದಿಲ್ಲ. ಯಾರು? ಪೇಂದ್ಯ ಹೆಂಗಿದ್ದಪ್ಪ ಅಂದ್ರ ಅವನ ಅವಸ್ಥಾ
ಹಿಂಗ ಮಾಡಿದಪ್ಪ ಅಂತ ಅಂದ್ರೆ ಇದು ಮುಗ್ನ್ಯಾನ ಗ್ವಾಣಿ ಇದಷ್ಟು ರಿಪ್ಪಗಟ್ಟಿತ್ತಂತೀವಿ ಕೈ ಏನ್ರಿ ಮಾಡಿದ್ರ ಮ್ಯಾಗ ಹಕ್ಕಳಿಗಟ್ಟಿತ್ತಂತ ಕೈ ಹಿಂಗ್ ಮಾಡಿದ್ರೆ ಈಚ ಕಡೆ ಹಿಂಗ ಮಾಡಿದ್ರೆ ಈಚ ಕಡೆ. ನಾ ಹೇಳಿದ್ನಲ್ಲಿ ನಿಮ್ಗೆ ಹರಿಣಿ ಮಾಜ ಹರಿಣಿ ಚಿತ್ರ ಅವ್ರನಲ್ಲಿ ಇರ್ತಕ್ಕಂತ ಅವನ ಶ್ರೀಮಂತಿಕೆ ನೋಡ್ಲಿಲ್ಲ. ಅವನಲ್ಲಿ ಇರ್ತಕ್ಕಂಥ ಭಕ್ತಿ ನೋಡಿದ ಪರಮಾತ್ಮ. ಅಂತ ಭಕ್ತ ಯಾರಪ್ಪ ಅಂದ್ರ ಪೇದ್ಯ. ಅವ ಹಲ್ಲು ತಿಕ್ಲಾರ್ದ ಎಷ್ಟು ದಿವಸ ಆಗಿತ್ತೋ ಏನೋ ಬೆಳ್ಳಿ ಚಡಿ ನೆಲಕ್ಕೆ ಬಡಿ. ಇಂಥ ಅಕ್ರಾಳ ವಿಕ್ರಾಳ ಆಗಿರ್ತಕ್ಕಂಥ ಪೇದ್ಯ ಅವ್ರವ್ಗ ನಾನು ಕೃಷ್ಣಗೆ ಮಜ್ಜಿಗೆ ಹೋಗ್ತೀನಿ ಅಂದ. ಬೇಡ, ಇನ್ನೂ ಮೀಸಲಾಗಿ ಹಾಕಿರ್ತಾರ ನೋಡ್ರಿ ತಾಯಿಗಳು ಮನ್ಯಾಗ ಹೈನ ಅಂತಂದ್ರ, ಇನ್ನೂ ಮೀಸಲು ಮುಗ್ದಿಲ್ಲಪ್ಪ, ಮೀಸಲು ಮುಗಿದ ಮ್ಯಾಗ ಹೋಗಿ ಕೊಡಾಕತ್ತೆ ಅಂದ್ರು. ಆತ ಹ್ಞೂ ಅಂದೇವು ಗಬ್ರು. ಹ್ಞೂ ಅಂದ ಬಾಯಾಗ ತುಂಬ್ಕೊಂಡೆವು. ಬಾಯಾಗ ತುಂಬ್ಕೊಂಡ ಹಿಡ್ಕೊಂಡು ಹೋದ. ಕೃಷ್ಣ ನಾಕ್ ಬರುವಲ್ಲ, ಬಾಯಾಗ ಮಜ್ಜಿಗಿದಾವು ಮಾಡಿದ್ವು. ಪರಮಾತ್ಮ ಗೊತ್ತಾತ. ಯಾವಾಗ ಪರಮಾತ್ಮ ನೋಡಿ ಮಾಡಿ ನೋಡ್ರಿ ಪರಮಾತ್ಮ ಏನು ಮಾಡಿದ ಇವ ಅಲ್ಲೇ ಪಿಚ್ಗಾಣಿ ಹೊಡೆದವು ಪೇಂದ್ಯ. गवळीयाचे ताक पिरे काय पोरे चांगले एवढा त्याच्या चंद देवा काय सेवा भक्तीचे. ಯಾವಾಗ ಪರಮಾತ್ಮ ಆ ಅಂದ ಪೇಂದ್ಯ ಏನು ಹೊಡೆದ್ ನೋಡಿ ಬೆಚ್ಚಗಾಣಿ ಉಷ್ಟು ಮಜ್ಜಿಗೆ ಬಂದು. ಪೇಂದ್ಯ ಏನು ಸಿಹಿ ಅದಾವು ಮಜ್ಜಿಗೆ ಅದ ನೋಡಿ ಪರಮಾತ್ಮ ಏನ್ರಿ. ಅವನ ನೋಡಿದ್ರ ಹಿಂದಕ್ ಸರ್ವಂತಾದ ಖರೆ ಅಂತದ ನೋಡ್ಲಿಲ್ಲ ಪರಮಾತ್ಮ. ಒಳಗಿರ್ತಕ್ಕಂಥ ಆತ್ಮ ಸುದ್ದಿ ನೋಡಿದ. ಅವನ ಆತ್ಮ ಹೆಂಗಿತ್ತಪ್ಪ ಅಂದ್ರೆ ಪರಿಪಕ್ವವಾಗಿತ್ತ. ಹಂಗ ಅನೇಕ ರೀತಿ ಮಾಡ್ತಾ ಮಾಡ್ತಾ ಪರಮಾತ್ಮ ಅವನ್ ಹೇಳಾಕತ್ತಿದ್ರ ಒಂದು ತಿಂಗಳು ಹೇಳಿದ್ರು ಅಲ್ಲ, ವರ್ಷ ಅಲ್ಲ, ಎಷ್ಟೋ ದಿವಸ ಹೇಳಿದ್ರು ಇದು ಪರಮಾತ್ಮನ ಲೀಲಾ ಮುಗಿಲಾರ್ದು. ಅಂತ ಪಾರ ನಾಹಿ ಲೇಖ ಬಾಳ ಕೃಷ್ಣ ಆನಂದ ಘರಿ ಆನಂದಲ್ಯಾ ನರ ನಾರಿ. ಇನ್ನು ಮತ್ತೆ ಕಾಲ ಅಂದ್ರೆ ಹೆಂಗ್ರಿಪ್ಪ ಅಂದ್ರ ಇಲ್ಲಿ ಜಗದ್ಗುರು ತುಕೋಬರಾಯರು ಕಾಲದ ಏನ್ ಹೇಳ್ತಾರಿಪ್ಪ ಅಂದ್ರ ಉಪಜೋನಿಯ ಪುಡದೇವೋ ಕಾಲ ಕಾಹೂ ದಹಿ ಬಾತ್. ಜಗದ್ಗುರು ತುಕೋಬರಾಯರು ಹೇಳ್ತಾರಿ ಮತ್ತೆ ಮತ್ತೆ ಅರೇ ಬಾಬಾ ನಾವು ಮತ್ತೆ ಮತ್ತೆ ಅವತಾರಕ್ಕೆ ಬರೋರು. ಎದಕ್ ಬರೋರಪ್ಪ ಅಂದ್ರ ಉಪಜೋನಿಯ ಪುಡತೇವೋ ಕಾಲ. ಈ ಕಾಲ ಮಾಡ್ಲಿಕ್ಕೆ ನಾವ್ ಏನಪ್ಪಾ ಅಂದ್ರೆ ಒಂದು ಕಾಲ ದಹಿವಾತ್. ಈ ಕಾಲ ತಿನ್ನಾಕ ನಾವು ಪದೇ ಪದೇ ಬರ್ತೀವಿ. ಕಾಲ ಪ್ರಸಾದ ಮಾಡಕ ತುಕೋಬರ ಹೇಳ್ತಾರಪ್ಪ ಅಂದ್ರ ಇದು ಸಾಮಾನ್ಯವಾದದ್ದಲ್ಲ. ಯಾಕಂದ್ರೆ ಹೇಳಿದ್ರೆ ಏನು ಇನ್ನು ಬಾಳ ಐತಿ ಕರೆ ಟೈಮ್ ಇಲ್ಲ. ಮತ್ತ ಈ ಕಾಲದ ನಿರ್ಣಯ ಏನಪ್ಪಾ ಅಂತಂದ್ರೆ ಇದ್ರೊಳಗೆ ಏನೈತ್ರಿ ಮಾಡಿದ್ರ ಹಾಲು ಮೊಸರು ಚುರುಮರಿ. ಅದ್ಯಾಕ್ರಿ ಮಾಡಿದ್ರ ಅದಕ್ಕ ಒಂದಿಟ್ಟ ನಾವು ಮನ್ಯಾಗ ಮಾಡ್ತೀವಲ್ಲ, ನಾವು ಮನ್ಯಾಗ ಮಾಡ್ಕೊಂಡ್ ತಿನ್ನಬಹುದಲ್ಲ ಅನ್ಬೋದು. ಇದನ್ನ ಖರೆ ಮನ್ಯಾಗ ಮಾಡೋದಕ್ಕ ತುಕಾಮನೆ ವಾಳವಂಟ ಬರವೇ ನೀಟ ಉತ್ತಮ ವೈಕುಂಠಿತೋ ಐಸೆ ನಾಹಿ ಕವಳ ಕಾಹಿ ಕಾಲ್ಯಾಚೆ. ಇದನ್ನ ಹಿಂತಲೇ ಮಾಡ್ಬೇಕಂತಕ್ಕಂಥದ್ದು ಅದನ್ನೂ ಮಾರ್ಗ ಅವನ್ ಪ್ರಮಾಣ ಕೊಟ್ಟಾರ ಜಗದ್ಗುರು ತುಕೋಬರ ತುಕಾಮನಿ ವಾಳವಂಟ. ಯಾಕಪ್ಪ ಅಂದ್ರ ಚುರುಮುರಿ ನಾವು ಮನ್ಯಾಗ ಮಾಡ್ಕೋಬೋದು ಅನ್ಬೋದ್ರಿ ಮರದ್ರ. ಚುರುಮುರಿ ಮಾಡ್ಬೋದು,
ಅದಕ್ಕಟ್ಟು ಮೊಸರು ಹಾಕಬಹುದು, ಒಂದಿಟ್ಟು ಉಳ್ಳಾಗಡ್ಡಿ ಎಲ್ಲ ಹೆರ್ಚಿನೂ ಹಾಕಬಹುದು. ಏನಾಕತ್ತದು? ಗಿರ್ಮಿಟ್ ಆಗತ್ತದ. ಕಾಲ ಪ್ರಸಾದ ಆಗುದಿಲ್ಲ. ಅದಕ್ಕ ತುಕಾಮನಿ ಬರಬೇನೀಟ ಉತ್ತಮ ವೈಕುಂಠಿತು ವಯಸ್ಸೆ ನಾಹಿ ಕವಳ ಕಾಹಿ ಕಾಲಾಚೆ. ಒಂದು ದೃಷ್ಟಾಂತ ಕೊಟ್ಟು ಸೇವಟ ಕೊಟ್ಟು ಬಿಡ್ತಾನೆ. ಯಾಕಪ್ಪ ಅಂತಂದ್ರ ಪರಮಾತ್ಮ ಇನ್ನು ಲಾಸ್ಟ್ ಏನಪ್ಪಾ ಅಂದ್ರ ಯಮುನಾಕ್ ಹೋಗುದಿದ್ರೆ ಇವನ್ನ ಕಿಡಿಗೇಡಿ ಮಾಡೋದಕ್ಕ ನಾ ಇನ್ನೂ ಏನು ಹೇಳಿಲ್ಲ, ಅವನು ಬಾಲಿಲ್ಲನ ಹೇಳಿಲ್ಲ. ನಾನು ಹಂಗ ಇಟ್ಟಿಟ್ಟ ಬಂದನಿ. ನಾ ಹೇಳೋದು ಭಾಳ ಐತಿ. ಅದು ಯಾವಾಗ ಪರಮಾತ್ಮ ಕಿಡಿಗೇಡಿತನ ಮಾಡಕತ್ತಿದ, ಹಿಡಿಲಾಕ ಹೋದರೆ ಬಡಿಲಾಕ ಬರತಾನ. ಇವೆಲ್ಲ ಭಾಳ ಇದ್ದು. ಇನ್ನ ಖರೆ ಯಾವಾಗ ಅವ ಇನ್ನು ಯಮುನಾ ನದಿ ಇನ್ನು ಹೋಗು ಅಂತ ಹೇಳಿದಾಗ ಅವು ಪರಮಾತ್ಮಗ ಯಶೋಧ ಮಾತ ಸಿಂಗಾರ ಮಾಡಿದ್ಲು. ಸಿಂಗಾರ ಹೆಂಗ್ ಮಾಡಿದ್ಲಪ್ಪ ಅಂದ್ರ ಪಟಗ ಸುತ್ತೆ ಆ ಪಟಗದ ಮ್ಯಾಗ ಒಂದ್ ಏನಿಟ್ಲು, ಆ ನವಿಲಿಗೆರಿ ಗೊತ್ತೈತ್ ನೋಡಿ ಹವಲ್ದಾರ, ನವಿಲಿಗೆರಿ ಇಟ್ಲು. ಹೊಳ್ಳಿ ಎಲ್ಲ ದೃಷ್ಟಿ ಎಲ್ಲ ಏನು ಮಾಡ್ತಕ್ಕಂಥದ್ದು ಎಲ್ಲ ಮಾಡಿ ಮಣಿ ಒಳಗೆ ಇರ್ತಕ್ಕಂಥ ಪ್ರಸಾದ ಬುತ್ತಿ ಕಟ್ಟಿದ್ರು. ಕಾಲಕ ಹೋದಹಿ ಬಾತ್ ಅವ್ರ ಮನ್ಯಾಗ ಇರ್ತಕ್ಕಂಥದ್ದು ಎಲ್ಲ ಪೇದ್ಯ ವಾಕುಡ್ಯ ತೆಕಡ್ಯ ಎಲ್ಲರೂ ಏನು ತಗೊಂಡ್ ಬಂದ್ರು. ಯಾರ್ಯಾರ ಮನ್ಯಾಗ ಏನ ಗಂಜಿನ ಇತ್ತು, ಅನ್ನ ಇತ್ತು, ಎಲ್ಲರ ಮನ್ಯಾಗ ಅವ್ರ ಪರಿಸ್ಥಿತಿ ಬರ್ತಾನೆ ಇತ್ತು. ಕೃಷ್ಣ ಪರಮಾತ್ಮನ ಮನ್ಯಾಗ ಏನ್ರಿ 9 ಲಕ್ಷ ಆಕಳುಗಳು. ನಮ್ಮ ಮನ್ಯಾಗ ಎಲ್ಲಿ ಒಂದಿಲ್ಲ. ಯಾಕ್ರಿ? ಮತ್ತು 9 ಲಕ್ಷ ಆಕಳ ಕಟ್ಟು ಹೊತ್ತ ಜಾಗ ಇಟ್ಟಿರ್ಬೇಕದ. ಮತ್ 9 ಲಕ್ಷ ಆಕಳ ಅಂದ್ರ ಅವಕ್ಕೆ ಕರುಗಳು ಎಷ್ಟು ಇರ್ಬೇಕ? ಇದ್ರ ಗಣಿತ ಮಾಡಿದ್ರೆ ಇಲ್ಲಿ ಯಾಕೆ ದೂರ ಹೋಗತ್ತಿದ? ಅವಾಗ ಈ ಪರಮಾತ್ಮಗೆಲ್ಲ ಅನಂತ ಏನಪ್ಪಾ ಅಂದ್ರೆ ಸಿಂಗಾರ ಮಾಡಿ ತಾಯಿ ಯಶೋಧ ಮಾತ, ಬ್ಯಾಡಪ್ಪ ಕೃಷ್ಣ ನಿಂದು ಬಾಳ ಕಿಡಿಗೇಡಿತನ ಆತು. ಗಾಯಿ ಗೋಪಾಳ ಯಮುನಿ ಚಾತಟಿ ಎದ್ದಿ ಪಾನಿಯ ಮಿಲೋನಿ. ಅಗದಿ ಅವಾಗ ಹೆಗಲ ಮ್ಯಾಗ ಕಂಬಳಿ ಹಾಕಿದವು ತಾಯಿ. ಕಾಂದ್ಯಾವರಿ ಕಾಂಬಳಿ ಹಾತ ಮಾಜೆ ಕಾಟಿ ಚಾರು ತೆಸೆದೇನೋ ಸಾವಳ್ಯ ಜಗಜೆಟ್ಟಿ. ರಾಧೆ 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 ಮುಕುಂದ ಮುರಾರಿ. ಅವಾಗ ಆ ಪರಮಾತ್ಮ ಎಲ್ಲಾ ಶೃಂಗಾರ ಮಾಡಿ ನಾವು ಕಳ್ಸಾಕತ್ತೀವ್ರಿ. ಈಗ ಯಮನಾಕ ಕಳ್ಸಾಕತ್ತೀವಿ ಪರಮಾತ್ಮ. ನೀವು ಅವ್ರ ಕೈ ಮುಗಿಯಾಕತ್ತಾರ ಗೊತ್ತಾಗತ್. ನಾವು ಸೊನ್ನಿ ಮ್ಯಾಗ ಅದೀವು. ಸೊನ್ನಿ ಮ್ಯಾಗಿದ್ರ ಮಕ್ಕಳಂತಾವು, ಸೊನ್ನಿ ಬಿಟ್ರೆ ಇಕ್ಕಳವು. ನಮಗೂ ಸೊನ್ನಿ ಮ್ಯಾಗ ಅದೀವಿ. ಅವಾಗ ಏನು ಪರಮಾತ್ಮನ ಶೃಂಗಾರ ಮಾಡಿದ್ರು. ಆಯ್ತು, ಪರಮಾತ್ಮ ಎಲ್ಲ ಆ ದೋಸ್ತ ಕಂಪನಿ ವಿದ್ಯಾ ಅಷ್ಟಾವಕ್ರ ಬಲರಾಮ್ ಎಲ್ಲಾರು ಕೂಡಿ ಹೊಂಟ್ರು. ಹೋಗುವಂತ ಎಳೆದಾಗ ದಾರ್ಯಾಗ ಒಂದ್ ಚಮತ್ಕಾರ ಆಗಿತ್ರಿ. ಏನಾಗಿತ್ತಪ್ಪ ಅಂದ್ರ ಇಬ್ರು ಗಂಡ ಹೆಂಡತಿ ಇದ್ರು. ಅವ್ರು ಇಬ್ರು ಗಂಡ ಹೆಂಡತಿ ಇದ್ರು. ಇಬ್ರು ಹೆಣ್ಣು ಮಕ್ಳು ಇದ್ರು, ಗಂಡು ಮಕ್ಳು ಆಗಿದ್ದಿಲ್ಲ ಅವ್ರಿಗೆ. ಇದೊಂದು ಹೇಳಿ 6 ದಿನ. ಆ ಹೆಣ್ಣು ಮಗಳು ಏನಪ್ಪಾ ಅಂದ್ರೆ ಹಿರಿಯ ಮಗಳಿಗೆ ಲಗ್ನ ಮಾಡಿದ್ರು, ಸಣ್ಣ ಮಗಳಿಗೆ ಇನ್ನೂ ಲಗ್ನ ಮಾಡಿದ್ದಿಲ್ಲ. ಗಂಡ ಪಂಚಾಯತ್ ಇದು ಇದ್ದ, ಏನವ ಮೆಂಬರ್, ಪಂಚಾಯತ್ ಮೆಂಬರ್ ಇದ್ದ ಅಪ್ಪ, ಆ ಹುಡುಗಿ ಅಪ್ಪ. ಅವಾಗ ಮುಂದೆ ಏನಪ್ಪಾ ಅಂದ್ರ ಕೃಷ್ಣ ಎಲ್ಲರ ಮನೆಗೆ ಹೋದಂಗ ನಮ್ಮ ಮನೆಗೆ ಬಂದ ಅಂದ್ರ ಅವನು ಫಜಿತಿ ಮಾಡ್ಕೊಂಡಿಲ್ಲ ತಾಯಿ. ಆಯ್ತು, ಏನು ಮಾಡಿದಪ್ಪ ಅಂದ್ರ ಆ ಮನೆಗೆ ಹೋದ. ಆ ಮನೆಗೆ ಹೋದ. ಹೆಂಗ ಹೋದಿವ? ಆ ಸೊಸಿ ಆ ಮಗಳ ಗಂಡ ಹೆಂಗಿದ್ ನೋಡು ಹಂಗ ಆದಿವು, ಲಂಗಡ ಆದಿಂಗ ಕುಂಟ್ಕೋತ ಹೋದ. ಹೋಗಿ ಇವ್ ಬಾಗಿಲಾಗ ನಿಂತವ. ಅದನ್ನ ಮಗಳು ನೋಡಿದಲ್ರಿ ಅಪ್ಪ ಗೌಡ್ರ. ಮಗಳು ನೋಡಿದ್ಲು. ಅಯ್ಯ ಅವ ಬಂದಾನ. ಯಾರು ಬಂದಾರ? ತಂಗಿ ಅಂತಾಳ ಅವು. ಅಯ್ಯ ಅವ ಬಂದಾನ. ಏನು ಹೆಣ್ಮಗ ಜಳಕ ಕೂತಿತ್ತು. ಅಳಿಯ ಬಂದಾನ. ನಾನು ಅಗದಿ ಏನು ಬಾರ್ರ ಹೋಗಿ ಚಾ ಮಾಡಕ್ ಹೋದ್ಲು. ಚಾ ಸಾಕಿರ್ತಿದಿಲ್ಲ. ಒಳಗೆ ಬಾಯಪ್ಪ ಒಳಗೆ ಕುಣಿಸಿದ್ಲು. ಇವು ಗೌಡ್ರ ಅಂಗಡಿಗೆ ಹೋದ. ಇವು ಯಾರ ಶೆಟ್ರ ಅಂಗಡಿ. ಸಕ್ರಿ ಖಾಲಿ ಆಗಿತ್ತು ಮನ್ಯಾಗ. ಸಕ್ರಿ ತರಾಕತ್ ಏನ್ ಮಾಡ,
ನಮ್ಮ ಮನ್ಯಾಗ ಸಕ್ರಿಲ್ ಹೋಗ ನಾವು ಮುಂದಿನ ಅಂಗಡಿ ಹಾಲು ಅವ್ ನೋಡಿದ್ದಾವ ಇಲ್ಲಿ ಅವಸ್ಥೆ ಸಿಂಪಲ್ ಹೇಳಿಬಿಡ್ತೀನಿ ಇನ್ನು ಭಾಳ ಐತಿ ಅವ್ ಬದಗನ ಕಟ್ಟೆ ಇಟ್ಟಿದ್ದಾವ್ ತಗೊಂಡ್ ಹೋಗ ನಾವು ಹೆಣ್ಮಾಳ ತಗೊಂಡ್ ಬಂದ್ಳು ಸಿಂಪಲ್ಲಾಗ ಹೇಳ್ತೀನಿ ನಿಮಗೆ ತಗೊಂಡು ಬಂದು ಚಾ ಕೆಟ್ಟ ಎಮ್ಮಿ ಹಿಂಡಕ್ ಹೋದ ನೋಡಿ ತಾಯಿ ಕರ ಬಿಟ್ಟಿದ್ರು ಕಟ್ಟಿದ್ರು ಇತ್ತು ಕರ ಅದು ಎಮ್ಮಿ ಏನು ಮಾಡ್ತೀವಿ ನೆಕ್ತೇವ ಅಯ್ಯೋ ಪರಮಾತ್ಮ ಅಂದಾಕ್ಯವ ಯಾಕ ಅದೇನು ಮಾಡಿದ್ದು ಪರಮಾತ್ಮ ನೀನು ಫಜೀತಿ ಮಾಡ್ತೀನಿ ಅಂತ ಹೆಣ್ಮಾಳ ಅಂದಿದ್ಲಲ್ಲ ಜಳಕಕ್ಕೆ ಕೂರ್ತಂತ ಹೆಣ್ಮಾಳಿ ಮೈಯಾಗ ಅದೇನು ಪ್ರಜ್ಞೆನೇ ಇಲ್ಲ ಹಂಗ ಚಮತ್ಕಾರ ಮಾಡಿದ ಪರಮಾತ್ಮ ಮುಂದ ಒಳಗೆ ಹೋದ ಕುಂತ ಇಗದಿ ಪಂಚಾಮೃತ ಊಟ ಮಾಡಾನ ಮುಂದ ಅವ್ ಕರೇನ ಅಳಿಯ ಬರುವಂಗ ಮಾಡಿದ ಅದು ಬತ್ತ ಕುಂಟ್ಕೋತ ಹೆಂಟ್ಕೋತ ಹಿಂಗೆ ಅಂತ ಹೇಳಬೇಡಿ ನಾ ಮುಗಿಸಿಬಿಡ್ತೀನಿ ಏನ್ ಅಳಿಯ ಬಂದ ಅಳಿಯ ಅವ್ ಕರೇನ ಅಳಿಯ ಬಂದ ಬಾಗಿಲಾಗ ನಿಂತ್ಯದ ಅದಕ್ಕೆ ಬಂದಿದ್ದೀನಿ ಓ ಮರ ನಾ ಇವ್ರ ಮನೆಗೆ ಮುಳ್ಳು ಹಚ್ಚಿದ್ನಿ ಅಂತ ತಾದ ಕರೇನ ಅಳಿಯನ್ನ ಒಳಗೆ ಕರಿವಾಲ್ರಿ ಅವ್ರು ಮಗಳಲ್ಲು ಯವ್ವ ಅವ್ ಬಂದಾನ ಅಂತೇಳಿ ಹಿಡಿದು ಸ್ಪಜಿಟ್ ಮಾಡಿಟ್ಟಿ ನಾನು ಮತ್ತಾರು ಅಂತ ನೋಡ್ತಾಳ ಕರೇನ ಅಳಿಯ ಬಂತೈತಿ ಅವ್ ಬಾಗಿಲಾಗ ನಿಂತಾನ ಏನ ತಂಗಿ ನೀನ್ ಇಬ್ರು ಒಂದ ಥರ ಅದ್ರಲ್ಲಿ ಯವ್ವ ನಿನ್ ಗಂಡ್ಗಳು ಅಂತೀವಿ ಮಾತಾಡಕತ್ತಿದ್ರು ಮನ್ಯಾಗ ತಂಗಿ ನಮಗೆ ಸುದ್ದಾಗೋ ಮಾತಲ್ಲ ಅಲ್ಲಿ ಪಂಚಾಯತ್ಯಾಗ ಯಾರ್ದಾರು ನಿಮ್ಮ ಅಪ್ಪನ ಒದರಿ ಬರೋಗ ಒದರಿ ಬಾ ಅಟ್ಟ ಸಿಂಗ್ ಸೂಕ್ಷ್ಮ ಒದರಿ ಬಾ ಮರ್ಯಾದೆ ಪರ್ಸನೇ ಅನ್ಲಾಕಿ ನೀನು ಸಣ್ಣ ಮಗಳು ಹೋತು ಬೆರಕಿ ಬಾಳಿ ತೊಡಿಗಿ ಯಪ್ಪ ಅವು ಕರಿಯಾಕತ್ತಾಳ ಬಾ ಅಂದಿ ಬಂದಿದ್ರು ಮುಗ್ದಿರ್ತದ ಹೋಗ ನಮ್ಮ ಪಂಚಾಯತ್ಯಾಗ ಮೀಟಿಂಗ್ ನಡೆದಾವು ನಿಂದೇನು ನನಗೆ ಹೋಗ ಅಂದ ಪಂಚಾಯತ್ಯಾಗ ನಾನು ನೀವು ಅಂದ ನೀ ಅಟ್ಟ ಬರ್ತೀವೋ ಏನು ಇಲ್ಲೋ ನಾನು ಇಲ್ಲ ಮತ್ತು ಅಕ್ಕನ ಗಾಂಡ್ಗಳು ಇಬ್ರು ಬಂದಾರ ಬಾ ಅವು ಒದರಾಕ್ತಾಳ ಅಂದ ಅಯ್ಯೋ ಅಂದ್ರು ಶರ್ಮಾಡ ಮನ್ಯಾಗ ಏನೋ ಗಾರ್ದೈತಪ್ಪ ನಡ್ರಿ ಅಂತ ಹೋದ್ರು ಮುಗಿಸೇ ಬಿಡ್ತೀವ್ರಿ ಮುಗಿಸೇ ಬಿಡ್ತೀವಿ ಅದಕ್ಕೆ ಇನ್ನು ಪರಮಾತ್ಮ ಅನೇಕ ಲೀಲೆಗಳನ್ನ ಮಾಡ್ತಾ ಏನಪ್ಪಾ ಅಂದ್ರ ಯಮುನಾ ನದಿ ಬಂದ ಅಲ್ಲಿ ಇರ್ತಕ್ಕಂಥ ಆಟ ಪಾಠಗಳನ್ನ ಆಡಿ ಕಾಲ ಅಂತಕ್ಕಂಥದನ್ನ ಮಾಡಿದ್ರು ಈ ಕಾಲ ಪ್ರಸಾದ ಏನಪ್ಪಾ ಅಂತಂದ್ರ ಇದು ಎಂತ ದೇವಾನ ದೇವತೆಗಳಿಗೆ ಸಿಗಲಾರಂತ ಪ್ರಸಾದ ಇದು ಜಯಾ ಸಾಟಿ ಬ್ರಹ್ಮಾದಿಕ ಜಾಲೆ ತೆಬ್ಬಿಸೆ ಉತ್ತಿಷ್ಟ ಕಾರಣಿ ದೇವ ಜಳೆ ಜಾಲೆ ಮಾತಿ ಯಾಕಂದ್ರೆ ದೇವಾನ ದೇವತೆಗಳು ಮೀನಾಗಿ ಬಂದ್ರು ಕೂಡ ಈ ಪ್ರಸಾದ ಸಿಕ್ಕಿಲ್ಲ ದಯಮಾಡಿ ಎಲ್ಲರೂ ಈ ಪ್ರಸಾದ ತಗೋಬೇಕು ಅಂತ ಹೇಳ್ತಾ ಆಗಿರ್ತಕ್ಕಂಥ ಸೇವಾ ಏನೋ ಹೇಳಿದ್ರಾಗ ಲೋಪದೋಷಗಳಾಗಿರ್ಬೇಕು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಗು ತಪ್ಪು ಮಾಡಿದ್ರಿ ಹಂಗೆ ಕ್ಷಮಾ ಮಾಡ್ತೀರಿ ಹಂಗೆ ಕ್ಷಮಾ ಮಾಡ್ರಿ ಅಂತ ಕೇಳ್ತಾ ಇವತ್ತಿನ ಕೀರ್ತನ ಪರಮಾತ್ಮನ ಪಾದಕ್ಕೆ ಅರ್ಪಿಸಿ ತುಕಾಮಣಿ